ಅಲಂಕಾರಕ್ಕೆ ಶೋಭೆ ಹೆಚ್ಚಿಸುತ್ತದೆ. ಈ ಹೂವು ಕೇವಲ ಅಲಂಕಾರಕ್ಕೆ ಮಾತ್ರವಲ್ಲ, ರೈತನ ಆದಾಯವನ್ನು ಹೆಚ್ಚಿಸುತ್ತದೆ. ಗ್ಲೋಬಲ್ ಕಟ್ ಫ್ಲವರ್ ಮಾರ್ಕೆಟ್ನಲ್ಲಿ ಅತ್ಯಧಿಕ ಪಾಲು ಹೊಂದಿರುವ ಬಣ್ಣ ಬಣ್ಣದ ಆಕರ್ಷಕ ಈ ಪುಷ್ಪ. ಈ ಹೂವು ಬೆಳೆಯಲು ಬಂಡವಾಳವೂ ಹೆಚ್ಚು, ನಿರ್ವಹಣೆಯೂ ಹೆಚ್ಚು, ಅದರಂತೆ ಆದಾಯವೂ ಅಧಿಕ. ಅದುವೇ ಜರ್ಬೆರಾ ಹೂ ಕೃಷಿ. ಕೃಷಿ ಖಜಾನೆಗೆ ಸ್ವಾಗತ. ನಾನು ರೋಜಾ ಮನು ಪಾಟೀಲ್. ಜರ್ಬೆರಾ ಫ್ಲವರ್ ಈ ಹೆಸರು ಹೊಸದು ಅನ್ನಿಸುತ್ತದೆ. ಆದರೆ ನಮ್ಮಲ್ಲಿ ನಡೆಯುವ ಸಭೆ ಸಮಾರಂಭ ಮದುವೆಗಳಲ್ಲಿ ಫ್ಲವರ್ ಡೆಕೋರೇಷನ್ ನಲ್ಲಿ ಜರ್ಬೆರಾ ಇಲ್ಲದೆ ಕಳಿಯೇ ಇರುವುದಿಲ್ಲ. ಈ ಅಲಂಕಾರದಲ್ಲಿ ಬಹುಪಾಲು ಜರ್ಬೆರಾ ಇದ್ದೇ ಇರುತ್ತದೆ. ಇನ್ನು ರಾತ್ರಿ ಆಕಾಶದಲ್ಲಿ ಮಿನುಗೋ ಬಣ್ಣ ಬಣ್ಣದ ನಕ್ಷತ್ರಗಳಂತೆ ಈ ಜರ್ಬೆರಾ ಹೂಗಳು ಸಹ ಕಂಗೊಳಿಸುತ್ತದೆ. ಜರ್ಬೆರಾ ಬೆಳೆಯಲು ಬಂಡವಾಳ ಹಾಗೂ ನಿರ್ವಹಣೆಯೂ ಹೆಚ್ಚೇ ಇರುತ್ತದೆ. ಆದರೆ ಅದಕ್ಕೆ ತಕ್ಕಂತೆ ಅತ್ಯಧಿಕ ಆದಾಯವನ್ನು ಜರ್ಬೆರಾ ಕೃಷಿ ರೈತನಿಗೆ ತಂದುಕೊಡುತ್ತದೆ. ಹಾಗಾದ್ರೆ ರೈತನ ಮೊಗದಲ್ಲಿ ತನ್ನಂತೆಯೇ ನಗು ಮೂಡಿಸೋ ಜರ್ಬೆರಾ ಕೃಷಿ ಬಗ್ಗೆ ತಿಳಿಯೋಣ ಬನ್ನಿ. ಹೂದೋಟದಲ್ಲಿ ತಾನೇ ಆಕರ್ಷಣೆ ಎನ್ನುತ್ತಿದೆ ಕೆಂಪು. ಕೆಂಪಿನ ಮಾತಿಗೆ ನಸುನಕ್ಕು ತಾನೇ ಅಂದವೆನ್ನುತ್ತಿದೆ ಕೇಸರಿ. ನಾನು ಸೂರ್ಯಕಾಂತಿಯಂತೆ ಎಂದು ಬೀಗುತ್ತಿದೆ ಹಳದಿ. ನಿಮಗಿಂತ ನಾನೇನು ಕಡಿಮೆ ಎನ್ನುತ್ತಿವೆ ಉಳಿದ ಬಣ್ಣದ ಹೂಗಳು. ಹೌದು, ತಮ್ಮ ತಮ್ಮ ಅಂದ ಚಂದ, ಬಳುಕು, ಬಿನ್ನಾಣ ಹಾಗೂ ಬಗೆ ಬಗೆಯ ಬಣ್ಣಗಳಿಂದಲೇ ಸೌಂದರ್ಯ ಸ್ಪರ್ಧೆಗೆ ಬಿದ್ದಿವೆ ಈ ಹೂದೋಟದ ಹೂಗಳು. ಅಂದಹಾಗೆ ಇವೇ ನೋಡಿ ಅತ್ಯಾಕರ್ಷಕ ಜರ್ಬೆರಾ ಫ್ಲವರ್ಸ್. ಫ್ಲವರ್ ಡೆಕೋರೇಷನ್ ನಲ್ಲಿ ಜರ್ಬೆರಾ ಉಳಿದೆಲ್ಲ ಹೂಗಳಿಗಿಂತಲೂ ಮುಂದಿರುತ್ತೆ. ಸಮಾರಂಭಗಳಲ್ಲಿ ಎಲ್ಲರನ್ನೂ ಆಕರ್ಷಿಸುವ ಜರ್ಬೆರಾ ಕೃಷಿಯಲ್ಲಿ ರೈತನಿಗೆ ಎಷ್ಟು ಲಾಭದಾಯಕ ಅನ್ನೋದನ್ನ ತಿಳಿಸ್ತೇವೆ. ಅದಕ್ಕಿಂತಲೂ ಮೊದಲು ಜರ್ಬೆರಾ ಹೂವಿನ ಬಗ್ಗೆ ಒಂದಷ್ಟು ಅಂಶಗಳನ್ನ ತಿಳಿಯೋಣ. ಜರ್ಬೆರಾ ಹೂ ಹಲವು ಬಣ್ಣಗಳಲ್ಲಿ ಕಾಣಸಿಗುತ್ತೆ. ಡೆಕೋರೇಷನ್ ಫ್ಲವರ್ಗಳಲ್ಲೇ ಅತ್ಯಂತ ಆಕರ್ಷಕ ಹಾಗೂ ಸುದೀರ್ಘ ಸಮಯದವರೆಗೂ ಫ್ರೆಶ್ನೆಸ್ ಉಳಿಸಿಕೊಳ್ಳುತ್ತೆ. ಹೀಗಾಗಿಯೇ ಮದುವೆ ಸಮಾರಂಭ, ಪಾರ್ಟಿಗಳಲ್ಲಿ, ಫ್ಲವರ್ ಅರೇಂಜ್ಮೆಂಟ್ಗಳಲ್ಲಿ ಅಷ್ಟೇ ಅಲ್ಲ, ಬೊಕ್ಕೆಗಳಲ್ಲೂ ಸ್ಥಾನವನ್ನ ಪಡೆದುಕೊಂಡಿದೆ ಬ್ಯೂಟಿಫುಲ್ ಜರ್ಬೆರಾ. ಜರ್ಬೆರಾ ಹೂವಿನ ಈ ಗುಣದಿಂದಲೇ ಭಾರತದಲ್ಲಿ ಇದರ ಕಮರ್ಷಿಯಲ್ ವ್ಯಾಲ್ಯೂ ದೊಡ್ಡ ಪ್ರಮಾಣದಲ್ಲಿದೆ. $2027 ವೇಳೆಗೆ ಗ್ಲೋಬಲ್ ಕಟ್ ಫ್ಲವರ್ಸ್ ಮಾರ್ಕೆಟ್ ಸೈಜ್ $43.8 ಬಿಲಿಯನ್ ತಲುಪುವ ಸಾಧ್ಯತೆ ಇದೆ. ಇನ್ನು ಪ್ರಿಸರ್ವೇಟಿವ್ ಫ್ಲವರ್ಸ್ ಅಂದ್ರೆ ಸಂರಕ್ಷಿಸಬಹುದಾದ ಹೂಗಳ ಮಾರ್ಕೆಟ್ ಮೌಲ್ಯ 2027 $988 ಮಿಲಿಯನ್ ನಷ್ಟು ಮುಟ್ಟುವ ನಿರೀಕ್ಷೆ ಇದೆ. ಈ ಎರಡೂ ಮಾರುಕಟ್ಟೆಗಳಲ್ಲೂ ಜರ್ಬೆರಾ ಹೂವು ಅತ್ಯಧಿಕ ಪಾಲು ಪಡೆದಿದೆ. ಇನ್ನು ಭಾರತದಲ್ಲಿಯೂ ಹೆಚ್ಚಿನ ಪ್ರಮಾಣದಲ್ಲಿ ಜರ್ಬೆರಾ ಹೂ ಬಳಕೆ ಮಾಡಲಾಗ್ತಾ ಇದೆ. ಪಶ್ಚಿಮ ಬಂಗಾಳ, ಒಡಿಶಾ, ಆಂಧ್ರ ಪ್ರದೇಶ, ಕರ್ನಾಟಕ, ಮಹಾರಾಷ್ಟ್ರ, ಗುಜರಾತ್, ಉತ್ತರ ಪ್ರದೇಶ, ಉತ್ತರಾಂಚಲ ರಾಜ್ಯಗಳಲ್ಲಿ ಜರ್ಬೆರಾ ಹೂ ಬೆಳೆಯಲಾಗ್ತಾ ಇದೆ. ಆದಾಗ್ಯೂ ಭಾರತದ ಬಳಕೆಗೆ ಜರ್ಬೆರಾ ಹೂಗಳ ಕೊರತೆ ಇದೆ. ಹಾಗೆಯೇ ಮಾಲ್ಡೀವ್ಸ್, ಯುನೈಟೆಡ್ ಅರಬ್ ಎಮಿರೇಟ್ಸ್,
ಒಮನ್ ಸೇರಿ ಹಲವು ಕೊಲ್ಲಿ ರಾಷ್ಟ್ರಗಳಿಗೆ ಜರ್ಬೇರಾ ಹೂಗಳನ್ನ ಭಾರತ ರಫ್ತು ಮಾಡ್ತಾ ಇದೆ. ಹೀಗಾಗಿಯೇ ಈ ಹೂಗಳಿಗೆ ಭಾರಿ ಬೇಡಿಕೆ ಇದೆ. ಕಂಪ್ಯೂಟರ್ ಇಂಜಿನಿಯರ್ ಕೆಲಸ ಬಿಟ್ಟು ಇಂತಹ ಜರ್ಬೇರಾ ಹೂ ಕೃಷಿಯನ್ನ ಮಾಡ್ತಾ ಉತ್ತಮ ಲಾಭ ಗಳಿಸ್ತಿದ್ದಾರೆ ವಿಜಯ್ ಸೂರ್ಯವಂಶಿ. ಹೌದು, ವಿಜಯ್ ಸೂರ್ಯವಂಶಿ ಬೆಂಗಳೂರಲ್ಲಿ ಕಂಪ್ಯೂಟರ್ ಇಂಜಿನಿಯರ್ ಆಗಿ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಕೈ ತುಂಬ ಸಂಬಳ ಪಡಿತಿದ್ದವರು. ಆದರೆ ಆ ವೃತ್ತಿಯಲ್ಲಿನ ಒತ್ತಡ ಹಾಗೂ ಕೃಷಿಯಲ್ಲಿನ ಆಸಕ್ತಿಯಿಂದ ಮತ್ತೆ ತಮ್ಮೂರಿಗೆ ವಾಪಸ್ ಹೋಗಿ ವ್ಯವಸಾಯದಲ್ಲಿ ತೊಡಗಿದ್ರು. ಬೀದರ್ ಬಳಿಯ ಬಾಗೆ ಕಾರಂಜದ ಸ್ವಗ್ರಾಮಕ್ಕೆ ಹಿಂತಿರುಗಿ ತಮ್ಮ 20 ಎಕರೆ ಭೂಮಿಯಲ್ಲಿ ಹಲವು ಬೆಳೆಗಳನ್ನು ಬೆಳೀತಿದ್ದಾರೆ. ಆ ಪೈಕಿ ಅರ್ಧ ಎಕರೆಯಲ್ಲಿ ಪಾಲಿ ಹೌಸ್ ನಿರ್ಮಿಸಿ ಜರ್ಬೇರಾ ಹೂ ಬೆಳೆದಿದ್ದಾರೆ. ನನಗೆ ಸ್ಟಾರ್ಟಿಂಗಿಂದ ಇಂಟ್ರೆಸ್ಟ್ ಇತ್ತು. ಸೊ ನಮ್ಮ ಫ್ರೆಂಡ್ಸ್ ಇದ್ದರು BSc ಅಗ್ರಿಕಲ್ಚರ್, ಅವರಿಂದ ನನಗೆ ಮಾಹಿತಿ ಸಿಕ್ತು ಕಿ ಈ ಥರ ಟೆಕ್ನಾಲಜಿ ಬಂದಿದೆ ಅಗ್ರಿಕಲ್ಚರ್ ಫೀಲ್ಡಲ್ಲಿ, ಆ್ಯಸ್ ಮಚ್ ಆ್ಯಸ್ ಎನ್ IT ಇಂಜಿನಿಯರ್ ಅರ್ನ್ ಮಾಡ್ಬೋದು ಅಂತ. ಸೊ ಅದ್ರ ಕಡೆ ನಾನು ಥೋಡೆ ಇಂಟ್ರೆಸ್ಟ್ ತೊಗೊಂಡೆ. ಇನ್ನು ಟ್ರೈನಿಂಗ್ ವಗೇರ ನಾನು ಅಟೆಂಡ್ ಮಾಡಿದೆ. ನಂಗೆ ಅನಿಸ್ತು ಕಿ ಇದರಲ್ಲಿ ನಾವು ಸಕ್ಸಸ್ಫುಲ್ ಆದರೆ ಇದಕ್ಕೆ ನಾವು ಸ್ಕೇಲ್ ಅಪ್ ಮಾಡಿ ಜಾಬ್ಗಿಂತನೂ ಜಾಸ್ತಿ ಇನ್ಕಮ್ ತೆಗಿಬೋದಂತ ಆ ವಿಚಾರದಿಂದ ನಾನು ಇಲ್ಲಿ ಬಂದೆ. ನಾ ಸುಮಾರು ಪಾಲಿಹೌಸ್ ವಿಸಿಟ್ ಮಾಡಿದ್ದೆ ಬೆಂಗಳೂರಲ್ಲಿ, ಮಹಾರಾಷ್ಟ್ರದಲ್ಲಿ. ವೇರಿಯಸ್ ಕ್ರಾಪ್ಸ್ ನೋಡಿದೆ. ಅದರಲ್ಲಿ ನನಗೆ ಜರ್ಬೇರಾ ಇಷ್ಟ ಆಯಿತು, ಯಾಕಂದರೆ ಇದು ಲಾಂಗ್ ಟರ್ಮ್ ಕ್ರಾಪ್ ಇದೆ. ಒಂದು ಸರ್ತಿ ನಾವು ಪ್ಲಾಂಟೇಶನ್ ಮಾಡಿದರೆ ಅಪ್ ಟು 4 to 5 years ನಾವು ಪ್ರೊಡಕ್ಷನ್ ತೆಗಿಬೋದು. ಸೊ ಅದು ನಂಗೆ ಒಂದು ಚಲೋ ಅನ್ನಿಸ್ತು. ಜರ್ಬೇರಾ ಹೂಗಳನ್ನ ಪಾಲಿ ಹೌಸ್ ಹೊರತುಪಡಿಸಿ ಬೆಳೆಯಲು ಸಾಧ್ಯವಾಗೋದಿಲ್ಲ. ಆದರೂ 4 ರಿಂದ 5 ವರ್ಷದ ತನಕ ಈ ಗಿಡ ಹೂ ಬಿಡುತ್ತೆ. ಪಾಲಿ ಹೌಸ್ನಲ್ಲಿ ಬೆಳೆಯಬೇಕಾಗಿರೋದ್ರಿಂದ ಜರ್ಬೇರಾ ಕೃಷಿಗೆ ಬಂಡವಾಳ ಹೆಚ್ಚೇ ಬೇಕಾಗುತ್ತೆ. ಜರ್ಬೇರಾ ಕೃಷಿಗೆ ಬೇಕಾಗುತ್ತೆ ಲಕ್ಷಾಂತರ ರೂಪಾಯಿ ಬಂಡವಾಳ. ಅರ್ಧ ಎಕರೆಯಲ್ಲಿ ಬೆಳೆದ್ರೂ ಬೇಕು ಅಂದಾಜು 25 ಲಕ್ಷ ರೂಪಾಯಿ. ಜರ್ಬೇರಾ ಬೆಳೆಯಲು ಪಾಲಿಹೌಸ್ ಅಗತ್ಯವಾಗಿ ಬೇಕೇ ಬೇಕು. ಹೀಗಾಗಿ ಪಾಲಿಹೌಸ್ ನಿರ್ಮಾಣಕ್ಕೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಬೇಕಾಗುತ್ತೆ. ವಿಜಯ್ ಅವರು ಕೂಡ 20 ಗುಂಟೆ ಜಮೀನಲ್ಲಿ ಪಾಲಿಹೌಸ್ ನಿರ್ಮಿಸಿದ್ದಾರೆ. ಇವರ ಪಾಲಿಹೌಸ್ 40x50 ಸ್ಕ್ವೇರ್ ಮೀಟರ್ ವಿಸ್ತೀರ್ಣದಲ್ಲಿದೆ. ಇದಕ್ಕಿಂತಲೂ ಕಡಿಮೆ ವಿಸ್ತೀರ್ಣದಲ್ಲಿ ಪಾಲಿಹೌಸ್ ನಿರ್ಮಿಸಬಹುದು. ಆದರೆ ಆದಾಯ ದೃಷ್ಟಿಯಿಂದ ಕನಿಷ್ಠ ಅರ್ಧ ಎಕರೆಯಲ್ಲಿ ಪಾಲಿಹೌಸ್ ಇದ್ರೆ ಉತ್ತಮ. ಇಷ್ಟು ವಿಸ್ತೀರ್ಣದಲ್ಲಿ ಪಾಲಿಹೌಸ್ ನಿರ್ಮಾಣಕ್ಕೆ ಕನಿಷ್ಠ 20 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಆ ನಂತರ ಮಣ್ಣಿನ ಬೆಡ್ ತಯಾರಿ, ಅದಕ್ಕೆ ಅಗತ್ಯವಾದ ಗೊಬ್ಬರ ಪೂರೈಕೆ ಹಾಗೂ ಸಸಿ ಖರೀದಿ ಎಲ್ಲವೂ ಸೇರಿ 25 ಲಕ್ಷದವರೆಗೂ ಬಂಡವಾಳ ಬೇಕೇ ಬೇಕು. ಇದು 2019ನಲ್ಲಿ ನಮಗೆ 933 rupees per square meter ಬಿದ್ದಿತ್ತು, ಓನ್ಲಿ ದ ಸ್ಟ್ರಕ್ಚರ್. ಈಗ ಜಾಸ್ತಿ ಆಗಿರ್ಬೋದು. 1000 rupees ಸ್ಕ್ವೇರ್ ಮೀಟರ್ ಅಂದ್ರೂ 20 lakh rupees ಓನ್ಲಿ ಫಾರ್ ಸ್ಟ್ರಕ್ಚರ್ ಬರುತ್ತೆ. 2000 ಸ್ಕ್ವೇರ್ ಮೀಟರ್ 2000 ಸ್ಕ್ವೇರ್ ಮೀಟರ್ ಇಂಟು 1000, ದಟ್ ಈಸ್ 20 lakh rupees ಫಾರ್ ದ ಸ್ಟ್ರಕ್ಚರ್. ದೆನ್ ಅಡಿಷ್ನಲ್ ಎಕ್ಸ್ಪೆನ್ಸಸ್ ಅಂದರೆ ಸಾಯಿಲ್ ಪ್ರಿಪ್ರೇಷನ್ ಇರುತ್ತೆ, ಮತ್ತು ಸಾಯಿಲಲ್ಲಿ ನಾವು ಗೊಬ್ಬರ ಮಿಕ್ಸ್ ಮಾಡಬೇಕು. 20 tons ಅಟ್ಲೀಸ್ಟ್ ನಮಗೆ ಬೇಕಾಗುತ್ತೆ. ಎಷ್ಟು ಜಾಸ್ತಿ ಹಾಕ್ತೇವೆ ಅಷ್ಟು ಒಳ್ಳೆಯದು. ಸ್ಟ್ರಕ್ಚರ್ದು ಒಂದು 20 lakh ಇಟ್ಕೋರಿ. 12,000 ಗಿಡಕ್ಕೆ ನಿಮಗೆ 4 lakh rupees ಬೇಕು. 20 + 4 24 ಪ್ಲಸ್ ಸಾಯಿಲ್ ಪ್ರಿಪ್ರೇಷನ್ಗೆ ನಿಮಗೆ ಅಟ್ಲೀಸ್ಟ್ 1.5-2 lakhs ಇರಬೇಕು ಕೈನಾಗ. ಸೊ ಟೋಟಲ್ 26 lakh rupees ನಿಂಬಲ್ಲಿ ಇರಬೇಕು ಇದು ಸೆಟಪ್ ಮಾಡಲಿಕ್ಕೆ. ಜರ್ಬೇರಾ ಹೂ ಕೃಷಿಯನ್ನ ಪಾಲಿ ಹೌಸ್ನಲ್ಲೇ ಮಾಡೋದ್ರಿಂದ ಹವಾಗುಣದ ಪರಿಣಾಮ ಇದರ ಮೇಲೆ ಅಷ್ಟಾಗಿ ಬೀಳೋದಿಲ್ಲ. ಹೀಗಾಗಿ ಯಾವ ಕಾಲದಲ್ಲಾದರೂ ನಾಟಿ ಮಾಡಬಹುದು. ಆದರೂ ಚಳಿಗಾಲ ಇದಕ್ಕೆ ಸೂಕ್ತ ಸಮಯ. ವರ್ಷಪೂರ್ತಿ ಹೂ ಬಿಡುವ ಜರ್ಬೇರಾಗೆ ಕೆಂಪು ಮಣ್ಣು ತುಂಬಾ ಸೂಕ್ತ ಹಾಗೂ ಅಗತ್ಯ. ಕಪ್ಪು ಮಣ್ಣಲ್ಲಿ ಜರ್ಬೇರಾ ಕೃಷಿ ಮಾಡಲಾಗದು. ಇನ್ನು ಅರ್ಧ ಎಕರೆಯಲ್ಲಿ ಪಾಲಿಹೌಸ್ ನಿರ್ಮಿಸಿ ಜರ್ಬೇರಾ ಬೆಳೆದ್ರೆ ಕನಿಷ್ಠ 3 ಕಾರ್ಮಿಕರ ಅಗತ್ಯ ಇರುತ್ತೆ. ವರ್ಷದ 365 ದಿನಗಳ ಕಾಲವೂ ಹೂ ಬಿಡೋದ್ರಿಂದ ಹೂ ಬಿಡಿಸೋದು ನಿತ್ಯದ ಕಾಯಕ ಆಗಿರುತ್ತೆ. ಇದರ ಜೊತೆಗೆ ವಾರದಲ್ಲಿ 3-4 ದಿನ ಔಷಧಿ ಸಿಂಪಡಿಸಬೇಕಾಗಿರೋದ್ರಿಂದ 2-3 ಕಾರ್ಮಿಕರ ಅಗತ್ಯ ಇರುತ್ತೆ. ಇನ್ನು ಔಷಧಿ ಸಿಂಪಡಿಸುವ ಉಪಕರಣಗಳು ಬಿಟ್ಟು ಮತ್ತಿನ್ನಾವ ವಸ್ತುಗಳು ಜರ್ಬೇರಾ ಕೃಷಿಗೆ ಬೇಕಾಗೋದಿಲ್ಲ.
ಪ್ರಮುಖ ವಾಣಿಜ್ಯ ಹೂ ಬೆಳೆಯಾಗಿರುವ ಜರ್ಬೇರಾ ಸಸಿ ನಾಟಿ ಮಾಡಿದ 3 ತಿಂಗಳಲ್ಲಿ ಹೂ ಬಿಡಲು ಆರಂಭಿಸುತ್ತೆ. ಆನಂತರ ವರ್ಷದ 365 ದಿನಗಳಲ್ಲೂ ಹೂ ಕೊಯ್ಲು ಮಾಡಲು ಇರುತ್ತೆ. ಸೂಕ್ತ ರೀತಿಯಲ್ಲಿ ನಿರ್ವಹಣೆ ಮಾಡಿದ್ರೆ 4 ರಿಂದ 5 ವರ್ಷಗಳವರೆಗೂ ಹೂ ಉತ್ಪಾದನೆ ಇರುತ್ತೆ. ಬೆಳೆಯನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಿಸದಿದ್ರೆ 1 ಅಥವಾ 2 ವರ್ಷಕ್ಕೆ ಬೆಳೆಯೇ ಇಲ್ಲದಂತಾಗೋ ಸಾಧ್ಯತೆಯೂ ಈ ಕೃಷಿಯಲ್ಲಿದೆ. ಹೀಗಾಗಿ ಸಸಿ ನಾಟಿಯಿಂದ ಹಿಡಿದು ನಿರ್ವಹಣೆವರೆಗೂ ಸರಿಯಾದ ಕ್ರಮಗಳನ್ನು ಅನುಸರಿಸಬೇಕು. ಸಾಮಾನ್ಯವಾಗಿ ಪಾಲಿಹೌಸ್ನಲ್ಲಿ ಬೆಳೆಯುವ ಬೆಳೆಗಳಿಗೆ ಪಾಲಿಹೌಸ್ ನಿರ್ಮಾಣ ಹೆಚ್ಚು ಕಡಿಮೆ ಒಂದೇ ರೀತಿ ಇರುತ್ತೆ. ಅದರ ಹೊರತಾಗಿಯೂ ಆಯಾ ಬೆಳೆಗೆ ಅಗತ್ಯವಾದ ಕೆಲವೊಂದು ಮಾರ್ಪಾಡುಗಳನ್ನು ಮಾಡಿಕೊಳ್ಳಬಹುದು. ಆದರೆ ಹೂವಾಗಿರಲಿ, ತರಕಾರಿ ಅಥವಾ ಹಣ್ಣೆ ಆಗಿರಲಿ, ಆಯಾ ಬೆಳೆಗೆ ತಕ್ಕಂತೆ ಮಣ್ಣಿನ ತಯಾರಿ ನಡೆಸಬೇಕಾಗತ್ತೆ. ಮೊದಲು ಮಣ್ಣನ್ನ ಹದಗೊಳಿಸಬೇಕಾಗತ್ತೆ. ಆ ನಂತರ ಯಥೇಚ್ಛ ಪ್ರಮಾಣದಲ್ಲಿ ಕೊಟ್ಟಿಗೆ ಗೊಬ್ಬರ ಹಾಕಬೇಕು. ಕೊಟ್ಟಿಗೆ ಗೊಬ್ಬರ ಎಷ್ಟು ಪ್ರಮಾಣದಲ್ಲಿ ಮಣ್ಣಿನೊಂದಿಗೆ ಬೆರೆಸಲಾಗುತ್ತೋ ಅಷ್ಟೇ ಉತ್ತಮ ರೀತಿಯಲ್ಲಿ ಇಳುವರಿ ಬರುತ್ತೆ. ಆ ಮಣ್ಣನ್ನ ನೀರಿನಿಂದ ತೆಳುವಾಗಿ ತೇವಗೊಳಿಸಬೇಕು. ಬಳಿಕ 1.5 ಅಡಿ ಎತ್ತರ ಮಣ್ಣಿನ ಬೆಡ್ ನಿರ್ಮಿಸಿ 70 ಸೆಂಟಿಮೀಟರ್ ಅಗಲ 40 ಸೆಂಟಿಮೀಟರ್ ಪಾತ್ ಸೇರಿ ಒಟ್ಟು 1 ಬೆಡ್ ವಿಸ್ತೀರ್ಣ 1 ಮೀಟರ್ ಇರುವಂತೆ ನಿರ್ಮಿಸಬೇಕು. ಬೆಡ್ನಿಂದ ಬೆಡ್ಗೆ 1 ಅಡಿ ಅಂತರ ಇರಬೇಕು. ನೆನಪಿನಲ್ಲಿ ಇಡಬೇಕಾದ ಅಂಶವೆಂದರೆ ಸಸಿ ನಾಟಿಗೂ ಮುನ್ನ ಪ್ರತಿ 1 ಲೀಟರ್ ನೀರಿಗೆ 35 ml ನಂತೆ ನೀರಿನಲ್ಲಿ ಹೈಡ್ರೋಜನ್ ಪೆರಾಕ್ಸೈಡ್ ಬೆರೆಸಿ ಬೆಡ್ನ 1 ಮೀಟರ್ ವ್ಯಾಪ್ತಿಗೆ ಅನುಗುಣವಾಗಿ ಬೆಡ್ ಮೇಲೆ ಸಿಂಪಡಿಸಿ ಆ ನಂತರ 5-6 ಗಂಟೆಗಳ ಬಳಿಕ ಸಸಿ ನಾಟಬೇಕು. ಹೀಗೆ ಮಾಡೋದ್ರಿಂದ ಫಂಗಸ್ ಸೇರಿ ಮಣ್ಣಿನಲ್ಲಿರುವ ಕ್ರಿಮಿಗಳನ್ನ ನಾಶ ಮಾಡಿದಂತಾಗುತ್ತೆ. ಜರ್ಬೇರಾ ಬೆಳೆಗೆ ನೀರು ಮತ್ತು ಗೊಬ್ಬರ ಪೂರೈಕೆ. ಸಸಿ ನಾಟಿ ಮಾಡೋದಕ್ಕಿಂತ ಮೊದಲೇ ಕೊಟ್ಟಿಗೆ ಗೊಬ್ಬರವನ್ನ ಮಣ್ಣಿನ ಬೆಡ್ನಲ್ಲಿ ಬೆಳೆಸಲಾಗಿರುತ್ತೆ. ಸಸಿ ನಾಟಿ ಮಾಡಿದ ಮೇಲೆ ಡ್ರಿಪ್ ಮೂಲಕ ವಾಟರ್ ಫರ್ಟಿಲೈಸರ್ ಅಂದ್ರೆ ನೀರಿನಲ್ಲಿ ಪೂರೈಕೆ ಮಾಡುವಂತಹ ಗೊಬ್ಬರಗಳನ್ನ ಗಿಡಕ್ಕೆ ನೀಡಬೇಕಾಗುತ್ತೆ. ಆ ಗೊಬ್ಬರ ಯಾವುದು ಎಂದು ವಿಜಯ್ ಸೂರ್ಯವಂಶಿ ಹೇಳ್ತಾರೆ, ಕೇಳಿ. ನೀರು 20 ಮಿನಿಟ್ಸ್ ನಾವು ಡ್ರಿಪ್ ಕೊಡ್ತೀವಿ. ಅದರಲ್ಲಿ ಫರ್ಟಿಗೇಷನ್ ಅಂತಿರುತ್ತೆ, ಅಂದರೆ NPK, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಮ್, ಮೈಕ್ರೋನ್ಯೂಟ್ರಿಯೆಂಟ್ ಅದೆಲ್ಲ ನಾವು ಡ್ರಿಪ್ ಥ್ರೂ ಕೊಡ್ತೀವಿ. ಓವರಾಲ್ ಇನ್ ಅ ಡೇ 20 ಮಿನಿಟ್ಸ್ ನಮ್ಮ ಡ್ರಿಪ್ ನಡೆಯುತ್ತೆ. ಸಮ್ಮರ್ ಟೈಮ್ ನೀರು ಅವೈಲೇಬಲ್ ಇರಬೇಕು, ಯಾಕಂದರೆ ಇದಕ್ಕೆ ಡೈಲಿ ನೀರು ಬೇಕು. ಸೊ ಸಮ್ಮರ್ ಟೈಮ್ ಆಲ್ಸೋ ನಿಮ್ಮಲ್ಲಿ ನೀರು ಅವೈಲೇಬಲ್ ಇದ್ದರೆ ನೀವು ಇದು ಮಾಡ್ಬೋದು. ನಮ್ದ್ರ ಓಪನ್ ವೆಲ್ ಇದೆ. ಸೊ ಬೋರ್ವೆಲ್ ಬಗ್ಗೆ ಅಷ್ಟು ನಂಗೆ ಮಾಹಿತಿ ಇಲ್ಲ. ನಮ್ಮ ಓಪನ್ ವೆಲ್ಲಲ್ಲಿ ಸಮ್ಮರ್ ಟೈಮ್ ಯಾವಾಗಲೂ ನೀರಿರುತ್ತೆ. ಸೊ ದಟ್ಸ್ ವೈ ವಿ ವೆಂಟ್ ಫಾರ್ ದಿಸ್ ಸೆಟಪ್. ಡೈಲಿ 20 ಮಿನಿಟ್ಸ್ ಡ್ರಿಪ್ಪಿಂದ ಬಿಡಬೇಕು. 1 ಗಿಡಕ್ಕೆ ಆಲ್ಮೋಸ್ಟ್ 800 ml to 1 ಲೀಟರ್ ನೀರು ಬೇಕಾಗುತ್ತೆ 1 ಗಿಡಕ್ಕೆ. ಸೊ 20 ಮಿನಿಟ್ಸ್ ನೀವು ಬಿಟ್ಟರೆ ಇದು ನಮ್ಮದು 4 LPH ಡ್ರಿಪ್ ಲೈನ್ ಇದೆ, 4 ಲೀಟರ್ಸ್ ಪರ್ ಅವರ್. 2 LPH ಡ್ರಿಪ್ ಲೈನ್ ಇದೆ ನಮ್ಮದು, 2 ಲೀಟರ್ಸ್ ಪರ್ ಅವರ್ಲಿಂದ ಅದು ಡಿಸ್ಚಾರ್ಜ್ ಮಾಡುತ್ತೆ. ಸೊ ನಾವು 20 ಮಿನಿಟ್ಸ್ ಬಿಟ್ಟರೆ ಏನು ಗಿಡಕ್ಕೆ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅದು ಸ್ಯಾಟಿಸ್ಫೈ ಆಗುತ್ತೆ. ಹೌದು, ನೀರಿನ ಮೂಲಕವೇ ಜರ್ಬೇರಾ ಬೆಳೆಗೆ ಗೊಬ್ಬರ ಪೂರೈಕೆ ಮಾಡಲಾಗುತ್ತೆ. ನೀರಿನ ವಿಚಾರಕ್ಕೆ ಬಂದ್ರೆ ಪ್ರತಿದಿನವೂ ಜರ್ಬೇರಾ ಗಿಡಗಳಿಗೆ ನೀರು ಬೇಕು. ಪ್ರತಿದಿನ 1 ಗಿಡಕ್ಕೆ 800 ml ನಿಂದ 1 ಲೀಟರ್ ವರೆಗೂ ನೀರಿನ ಅಗತ್ಯವಿರುತ್ತೆ. ಜರ್ಬೇರಾ ಬೆಳೆಗೆ ಕ್ರಿಮಿ ಕೀಟ ಬಾಧೆಯದ್ದೇ ದೊಡ್ಡ ತೊಂದರೆ. ಜರ್ಬೇರಾ ಸಸಿ ನಾಟಿದ 3 ತಿಂಗಳಲ್ಲಿ ಹೂ ಬಿಡಲು ಆರಂಭಿಸಿ ವರ್ಷ ಪೂರ್ತಿ ಹೂ ಕೊಯ್ಲು ಮಾಡಬಹುದು. ಹೂ ಬಿಟ್ಟ ನಂತರವಲ್ಲದೆ ಸಸಿ ನಾಟಿ ಅದು ಬೆಳೆಯುವ ಹಂತದಿಂದಲೂ ಗಿಡಕ್ಕೆ ಕ್ರಿಮಿ ಹಾಗೂ ಕೀಟಗಳ ಬಾಧೆ ಹೆಚ್ಚಾಗಿ ಕಾಡುತ್ತೆ. ಜರ್ಬೇರಾಗೆ ದೊಡ್ಡ ಆತಂಕ ಇರೋದು ಫಂಗಲ್ ಇನ್ಫೆಕ್ಷನ್ ಸಮಸ್ಯೆ. ಫಂಗಸ್ ಅಟ್ಯಾಕ್ ಆದ್ರೆ ಹೂ ಮೇಲೆ ಕಂದು ಬಣ್ಣದ ಕಲೆಗಳು ಕಾಣಿಸಿಕೊಂಡು ಅದನ್ನ ನಿರ್ಲಕ್ಷಿಸಿದ್ರೆ ಹೂ ಗಿಡದಲ್ಲೇ ಕೊಳೆತು ಹೋಗುತ್ತೆ. ಇದರ ಜೊತೆಗೆ ಲೀಫ್ ಮೈನರ್, ಥ್ರಿಪ್ಸ್, ಮೈಟ್ಸ್ ಕಾಡುತ್ತೆ. ಕ್ಯಾಟರ್ ಪಿಲ್ಲರ್ ಅಂದ್ರೆ ಮಿಡತೆ ಕಾಟವು ಈ ಬೆಳೆಗೆ ಕಾಡುತ್ತೆ. ಈ ಕೀಟ ಬಾಧೆಗೆ ಸೂಕ್ತ ರೀತಿಯ ಕೀಟನಾಶಕಗಳನ್ನು ತಂದು ಸಿಂಪಡಿಸಬೇಕಾಗುತ್ತೆ. ಔಷಧಿ ಡಿಪೆಂಡ್ಸ್ ಆನ್ ದ ಪೆಸ್ಟ್ ಆ್ಯಂಡ್ ಡಿಸೀಸ್. ಈಗ ಬೇರೆ ಬೇರೆ ಟೈಪ್ ಆಫ್ ಪೆಸ್ಟ್ ಅಟ್ಯಾಕ್ ಇರುತ್ತೆ. ಒಂದು ಲೀಫ್ ಮೈನರ್ ಅಂತ ಇರುತ್ತೆ, ಇನ್ನೊಂದು ಥ್ರಿಪ್ಸ್ ಅಂತಿರುತ್ತೆ, ಕ್ಯಾಟರ್ಪಿಲ್ಲರ್ ಇರುತ್ತೆ. ಅಂದರೆ ಬೇರೆ ಬೇರೆ ಇನ್ಸೆಕ್ಟ್ ಬೇಸ್ಡ್ ಆನ್ ದ ಅಬ್ಸರ್ವೇಷನ್ ನಾವು ಅದ್ರದ್ದು ಸ್ಪ್ರೇ ತೊಗೋತೀವಿ. ಜಾಸ್ತಿ ಅಂದರೆ ಲೀಫ್ ಮೈನರ್ ಮತ್ತು ಥ್ರಿಪ್ಸು, ಮೈಟ್ಸ್
ಮತ್ತು ಫಂಗಲ್ ಡಿಸೀಸ್. ಇವು 4 ಮೇಜರ್ ಇದೆ. ಸುಮಾರು ತೋಲಿದೆ ಕೆಮಿಕಲ್ಸ್, ಒಂದು ಕೆಮಿಕಲ್ ಅಂತಿಲ್ಲ, ತೋಲ್ ಕೆಮಿಕಲ್ಸ್ ಇದ್ದಾವೆ. ಮತ್ತು ಅದು ಭೀ ನಾವು ರಿಪೀಟ್ ಮಾಡಬಾರ್ದು, ಚೇಂಜ್ ಮಾಡ್ತಾ ಇರಬೇಕು. ಯಾಕಂದರೆ ಇಲ್ಲಾಂದರೆ ಅದು ಇನ್ಸೆಕ್ಟಲ್ಲಿ ಇಮ್ಯುನಿಟಿ ತಯಾರಾಗುತ್ತೆ. ಸೊ ಚೇಂಜ್ ಮಾಡ್ಕೋತಾ ಅದು ಸ್ಪ್ರೇ ಹೊಡಿಬೇಕು. ಆಲ್ಮೋಸ್ಟ್ ಆಲ್ ವೀಕಲ್ಲಿ 3-4 ಸ್ಪ್ರೇಸ್ ನಾವು ತೊಗೋತೀವಿ. ಡಿಫ್ರೆಂಟ್ ಕೆಮಿಕಲ್ಸ್ ಡಿಪೆಂಡ್ಸ್ ಆನ್ ದ ಡಿಸೀಸ್ ಆರ್ ದ ಪೆಸ್ಟ್ ಅಟ್ಯಾಕ್. ಹೌದು, ಜರ್ಬೇರಾಗೆ ವಾರದಲ್ಲಿ ಕನಿಷ್ಠ 3 ಬಾರಿಯಾದರೂ ರೋಗ ಹಾಗೂ ಕೀಟನಾಶಕಗಳನ್ನು ಸಿಂಪಡಿಸಬೇಕಾಗತ್ತೆ. ಆದರೆ 1 ಅಥವಾ 2 ತೆರನಾದ ಔಷಧಿಗಳ ಸಿಂಪಡಣೆ ಮಾಡದೆ ಚೇಂಜ್ ಮಾಡ್ತಾ ಇರಬೇಕು. ಇಲ್ಲದಿದ್ರೆ ಫಂಗಸ್ ಆಗಲಿ ಕೀಟಗಳೇ ಆಗಲಿ ಅವುಗಳಿಗೆ ಇಮ್ಯುನಿಟಿ ಹೆಚ್ಚಾಗಿ ಮತ್ತೆ ಕಾಡಲಾರಂಭಿಸೋ ಸಾಧ್ಯತೆ ಇರುತ್ತೆ. ಜರ್ಬೇರಾ ಒಂದು ಆಕರ್ಷಕ ಅಲಂಕಾರಿಕ ಹೂವು. ತನ್ನ ಬಗೆ ಬಗೆಯ ಬಣ್ಣ, ಚೆಲುವು ಮತ್ತು ಹೆಚ್ಚು ಸಮಯ ಫ್ರೆಶ್ ಆಗಿರೋ ಕಾರಣಕ್ಕೆ ಈ ಹೂವಿಗೆ ಬೇಡಿಕೆ ಉತ್ತಮವಾಗಿದೆ. ಫಾರಿನ್ ಎಕ್ಸ್ಪೋರ್ಟ್ಸ್ನಲ್ಲೂ ಜರ್ಬೇರಾ ದೊಡ್ಡ ಪಾಲು ಪಡೆದಿದೆ. ಜಗತ್ತಿನ ಕಟ್ ಫ್ಲವರ್ಗಳಲ್ಲಿ ಅತಿ ಹೆಚ್ಚು ಬಳಸಲ್ಪಡುವ ಹೂಗಳ ಪೈಕಿ ಬ್ಯೂಟಿಫುಲ್ ಜರ್ಬೇರಾ 5ನೇ ಸ್ಥಾನದಲ್ಲಿದೆ. ಹೀಗಾಗಿ ಜರ್ಬೇರಾಗೆ ಮಾರುಕಟ್ಟೆ ಸಮಸ್ಯೆಯಂತೂ ಆಗದು. ಜರ್ಬೇರಾ ಹೂಗಳಿಗೆ ಬೆಲೆ ಏರಿಳಿತ ಸಾಮಾನ್ಯ. ಆದರೂ ಗಳಿಸಬಹುದು ವರ್ಷಕ್ಕೆ ಲಕ್ಷ. ಜರ್ಬೇರಾ ಒಮ್ಮೆ ಹೂ ಬಿಡಲು ಆರಂಭಿಸಿದ್ರೆ ನಿತ್ಯ ನಿರಂತರವಾಗಿ ಹೂ ಬಿಡುತ್ತಲೇ ಇರುತ್ತೆ. 4ರಿಂದ 5 ವರ್ಷಗಳವರೆಗೆ ಪ್ರತಿದಿನವೂ ಹೂ ಕೊಯ್ಲು ಮಾಡಬಹುದು. ಅರ್ಧ ಎಕರೆ ಪಾಲಿಹೌಸ್ನಲ್ಲಿ ಅಂದಾಜು 12,000 ಗಿಡಗಳನ್ನು ಬೆಳೆಸಬಹುದು. ಈ 12,000 ಗಿಡಗಳಿಂದ ಪ್ರತಿದಿನ ಸರಾಸರಿ 2,000 ಹೂಗಳನ್ನು ಕಟಾವು ಮಾಡಬಹುದು. ಹೀಗೆ ಕಟ್ ಮಾಡಿದ ಹೂಗಳಿಗೆ ಸಣ್ಣ ಪ್ಲಾಸ್ಟಿಕ್ ಕವರ್ ಒಳಗೆ ಹಾಕಿ ನೇರವಾಗಿ ಮಾರುಕಟ್ಟೆಗೆ ಕಳುಹಿಸಬಹುದು. ಎಕ್ಸ್ಪೋರ್ಟ್ ಮಾಡಬೇಕಾಗಿ ಬಂದ್ರೆ ಕಟ್ ಮಾಡಿದ ಹೂಗಳ ತೊಟ್ಟನ್ನ ನೀರಿನಲ್ಲಿ ಇಟ್ಟರೆ 3 ದಿನಗಳ ಕಾಲ ಬಾಡದೇ ಇರುತ್ತೆ. ಕೋಲ್ಡ್ ಸ್ಟೋರೇಜ್ ಕಂಟೈನರ್ಗಳಲ್ಲಿ ವಿದೇಶಗಳಿಗೆ ಸಾಗಿಸಬಹುದು. ಇಂತಹ ಜರ್ಬೇರಾ ಕೃಷಿಯಿಂದ ಲಕ್ಷಾಂತರ ರೂಪಾಯಿ ಗಳಿಸಬಹುದು. ಪಾಲಿಹೌಸ್ಗೆ 20 ಲಕ್ಷ ರೂಪಾಯಿ ಬಂಡವಾಳ, ಸಸಿ ಖರೀದಿ ಹಣ ಪರ್ಮನೆಂಟ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಈ ಬಂಡವಾಳ ಬಿಟ್ಟು ಗೊಬ್ಬರ, ಕೀಟನಾಶಕಗಳ ಬಳಕೆ, ಕಾರ್ಮಿಕರ ಖರ್ಚು, ಇನ್ನಿತರ ಎಲ್ಲಾ ಖರ್ಚು ಕಳೆದು ಅರ್ಧ ಎಕರೆಯಲ್ಲಿ ಜರ್ಬೇರಾ ಬೆಳೆಯಿಂದ ವರ್ಷಕ್ಕೆ 8ರಿಂದ 10 ಲಕ್ಷ ರೂಪಾಯಿ ಕನಿಷ್ಠ ಲಾಭ ಕಾಣಬಹುದು. ಈಗ ಹೂವದ ರೇಟ್ ಅಂದರೆ ತುಂಬ ಅಪ್ ಆ್ಯಂಡ್ ಡೌನ್ ಇರುತ್ತೆ. ಮದುವೆ ಸೀಸನ್ನಾಗ ಏನದ ನಮಗೆ ಬೆಸ್ಟ್ ರೇಟ್ ಸಿಗುತ್ತೆ. ಅರೌಂಡ್ 8 to 10 rupees ಪರ್ ಫ್ಲವರ್ ಮದುವೆ ಟೈಮ್. ಆಫ್ ಸೀಸನ್ನಲ್ಲಿ 1 rupee to 3 rupee ಸಿಗುತ್ತೆ ಪರ್ ಫ್ಲವರ್. ಆನ್ ಆ್ಯನ್ ಆ್ಯಾವ್ರೇಜ್ ಎಲ್ಲ ಮಾರ್ಕೆಟ್ ಎಲ್ಲ ಸರಿ ನಡೀತಂದರೆ 8 to 10 lakhs ನಾವು ಇನ್ಕಮ್ ತೆಗಿಬೋದು ಹಾಫ್ ಎಕರ್ ಪಾಲಿಹೌಸಲ್ಲಿ. ಯಾವುದು ಕ್ರಾಪ್ ಹಾಕಿ, ಜರ್ಬೇರಾ ಅಂತಿಲ್ಲ, ನೀವು ರೋಸ್ ಹಾಕಿ, ಕಾರ್ನೇಷನ್ ಹಾಕಿ, ಶಿಮ್ಲಾ ಮಿರ್ಚ್ ಹಾಕಿ, ಟೊಮೆಟೊ ಹಾಕಿ, ಯಾವುದು ಕ್ರಾಪಲ್ಲಿ ನೀವು ಅಟ್ಲೀಸ್ಟ್ 8 to 10 lakhs ನೀವು ಇನ್ಕಮ್ ತೆಗಿಬೋದು. ಅದಕ್ಕಿಂತ ಜಾಸ್ತಿನೇ ತೆಗಿಬೋದು ಬೇಸ್ಡ್ ಆನ್ ಮಾರ್ಕೆಟ್. ಈಗ ಮಾರ್ಕೆಟಲ್ಲಿ ಶಾರ್ಟೇಜ್ ಇದ್ದರೆ ಸಡನ್ಲಿ ರೇಟ್ ಜಂಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಟೊಮೆಟೊ, ಅದು ನಾವು ಇದರಲ್ಲಿ ಈ ಸೆಟಪ್ಪಲ್ಲಿ ಆಫ್ ಸೀಸನ್ನಾಗ ತೆಗಿಬೋದು. ಸೊ ಆಫ್ ಸೀಸನ್ನಾಗ 100 rupees kg ಮಾರುತ್ತೆ. ಅಂದರೆ ಸಮ್ಟೈಮ್ಸ್ ಏನದ ರೇಟ್ ಜಂಪ್ ಆಗುತ್ತಲ್ಲ. ಸೊ ಆವಾಗ ನಾವು ಆ ಟೈಮ್ನಾಗ ನಾವು ಪ್ರೊಡಕ್ಷನ್ ತೆಗೆದ್ರೆ ಜಾಸ್ತಿ ಇನ್ಕಮ್ ಮಾಡ್ಬೋದು. ಒಂದು ವರ್ಷಕ್ಕೆ ಕನಿಷ್ಠ 8ರಿಂದ 10 ಲಕ್ಷ ರೂಪಾಯಿಯಂತೂ ಆದಾಯವನ್ನ ಜರ್ಬೇರಾ ಬೆಳೆಯಲ್ಲಿ ಕಾಣಬಹುದು. 5 ವರ್ಷದ ಈ ಬೆಳೆಯಲ್ಲಿ 40ರಿಂದ 50 ಲಕ್ಷ ಕನಿಷ್ಠ ಆದಾಯ ಗಳಿಸುವಂತಾಗುತ್ತೆ. ಬೇಡಿಕೆ ಮತ್ತು ಬೆಲೆ ಇದ್ರೆ ಈ ಆದಾಯ ಮೊತ್ತ 5 ವರ್ಷಕ್ಕೆ ಸರಾಸರಿ 60 ಲಕ್ಷ ರೂಪಾಯಿಯೂ ಆಗುತ್ತೆ. ಪಾಲಿಹೌಸ್ ಮತ್ತು ಡ್ರಿಪ್ ಇರಿಗೇಷನ್ಗೆ ಹಾಕಿದ ಬಂಡವಾಳ ಹಾಗೆಯೇ ಇರುತ್ತೆ. ಮತ್ತೊಂದು ಬೆಳೆಯನ್ನ ಬೆಳೆಯಲು ಸಾಧ್ಯವಾಗುತ್ತೆ. ಅಂದಹಾಗೆ ಜರ್ಬೇರಾ ಕೃಷಿ ಮಾಡಲು ಅಥವಾ ಯಾವುದೇ ಬೆಳೆ ಬೆಳೆಯಲು ಅಗತ್ಯವಾದ ಪಾಲಿಹೌಸ್ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ನಿಂದ ಎಲ್ಲ ವರ್ಗದ ರೈತರಿಗೆ 50% ಸಬ್ಸಿಡಿ ಸೌಲಭ್ಯ ಸಿಗುತ್ತೆ. ಇನ್ನು ಆಯಾ ರಾಜ್ಯ ಸರ್ಕಾರಗಳಿಗೆ ಅನುಗುಣವಾಗಿಯೂ
ಸಬ್ಸಿಡಿ ಸಾಲ ಸಿಗುತ್ತೆ. ಇನ್ವೆಸ್ಟ್ಮೆಂಟ್ ಹೈ ಇದೆ, ಬಟ್ ಗೌರ್ಮೆಂಟ್ಲಿಂದ ಸಬ್ಸಿಡಿ ಇದೆ. ಸೊ ನೀವು ಸಬ್ಸಿಡಿ ಯುಟಿಲೈಸ್ ಮಾಡ್ಬೋದು. ಥೋಡೆ ಮೇಂಟೆನೆನ್ಸ್ ಹೈ ಇರುತ್ತೆ ಕಂಪೇರ್ಡ್ ಟು ಓಪನ್ ಫೀಲ್ಡ್ ಫಾರ್ಮಿಂಗ್, ಬಟ್ ಇನ್ಕಮ್ನು ಹಾಗೆ ಹೈ ಇರುತ್ತೆ. ಸೊ ಎನಿಬಡಿ ಇಂಟ್ರೆಸ್ಟೆಡ್ ದೇ ಕ್ಯಾನ್ ಡೂ ಇಟ್. ಆ್ಯಂಡ್ ಅವ್ರೇನಾದ ಟ್ರೈನಿಂಗ್ ಮಾಡಿಕೊಂಡು ಸರಿಯಾಗಿ ಮಾಹಿತಿ ತೊಗೊಂಡು ಇದರಲ್ಲಿ ಎಂಟರ್ ಮಾಡ್ಬೋದು. ಇನ್ಕಮ್ ಚಲೋ ಇದೆ, ಮೇಂಟೆನೆನ್ಸ್ನೂ ಸ್ವಲ್ಪ ಹೈ ಎಂಡಲ್ಲಿದೆ. ಯು ವಿಲ್ ಗೆಟ್ ಸಬ್ಸಿಡಿ ಫ್ರಮ್ ಸೆಂಟ್ರಲ್ ಗೌರ್ಮೆಂಟ್. NHM ಸ್ಕೀಮ್ ಅಂತಿದೆ, ನ್ಯಾಷನಲ್ ಹಾರ್ಟಿಕಲ್ಚರ್ ಮಿಷನ್. ಅದರಲ್ಲಿ ನಿಮಗೆ 50% ಸಬ್ಸಿಡಿ ಇದೆ. ಜರ್ಬೆರಾ ಹೂ ಕೃಷಿಯಲ್ಲಿ ಬಂಡವಾಳ ಅಧಿಕ, ಆದರೂ ಸಬ್ಸಿಡಿ ಸಾಲದ ಸೌಲಭ್ಯವಿದೆ. ನಿರ್ವಹಣೆ ಹೆಚ್ಚಿದ್ದರೂ ಒಳ್ಳೆಯ ಆದಾಯವೂ ನೀಡುತ್ತದೆ. ಹಲವಾರು ಬೆಳೆಗಳ ಜೊತೆ ಸ್ವಲ್ಪ ಪ್ರಮಾಣದಲ್ಲಿ ಜರ್ಬೆರಾ ಬೆಳೆದರೆ ರೈತರಿಗೆ ಉತ್ತಮ ಆದಾಯವಂತೂ ಕೈ ಸೇರುತ್ತೆ. ಇದೇ ಹೊತ್ತಿನ ಕೃಷಿ ಖಜಾನೆ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ನೀವು ವಿಶೇಷವಾದ ಬೆಳೆ ಬೆಳೆದಿದ್ರೆ, ತಂತ್ರಜ್ಞಾನ ಅಳವಡಿಸಿಕೊಂಡು ಕೃಷಿ ಮಾಡ್ತಾ ಇದ್ರೆ, ಮಾದರಿ ಕೃಷಿಕರಾಗಿದ್ರೆ ವಿಸ್ತಾರ ನ್ಯೂಸ್ ತಂಡವನ್ನು ಸಂಪರ್ಕಿಸಿ ನಿಮ್ಮ ಗೆಲುವಿನ ಗುಟ್ಟನ್ನು ನಮ್ಮ ಜೊತೆ ಹಂಚಿಕೊಳ್ಳಬಹುದು. ವಿಳಾಸ ವಿಸ್ತಾರ ನ್ಯೂಸ್, ನಂಬರ್ 1, 2 ಹಾಗೂ 4ನೇ ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಬಿಲ್ಡಿಂಗ್, 2 ಹಾಗೂ 3ನೇ ಬ್ಲಾಕ್, ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಫೋನ್ ನಂಬರ್ 9606942030. ಇಮೇಲ್ ವಿಳಾಸ program@vistaranews.com.